ಈ ಗೋರಿಕಾಯಿ ಇರುತ್ತಲ್ವಾ, ಮಜ್ಜಿಗೆ ಮೆಣಸಿನಕಾಯಿ ಥರ ಮಾಡ್ಕೊಳ್ಬಹುದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ. ಆದರೆ ತುಂಬ ಜನರಿಗೆ ಆ ಥರ ಖಾರದ ಮೆಣಸಿನಕಾಯಿ ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಕೆಲವು ಜನರಿಗೆ ಮಜ್ಜಿಗೆ ಮೆಣಸಿನಕಾಯಿ ಖಾರ ಇರೋದು ತಿನ್ಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅದಕ್ಕಾಗಿ ಈ ಗೋರಿಕಾಯಿ ಇರುತ್ತಲ್ವಾ, ಸೊ ಇದರಿಂದ ಕೂಡ ಮಜ್ಜಿಗೆ ಮೆಣಸಿನಕಾಯಿ ಥರ ಮಾಡ್ಕೊಳ್ಬಹುದು. ತುಂಬ ಈಸಿಯಾಗಿರುತ್ತೆ, ಜೊತೆಗೆ ಮಕ್ಕಳಿಗೂ ಕೂಡ ಕೊಡಬಹುದು. ಚಿಕ್ಕ ವಯಸ್ಸಿನಲ್ಲಿ ಇದು ನಮ್ಮ ಒಂದು ಚೈಲ್ಡ್ಹುಡ್ ಕುರ್ಕುರೆ ಅಂತಲೇ ಹೇಳ್ಬೋದು. ಸಂಜೆ ಆಗ್ತಿದ್ದಂಗೆನೆ ಅಂದರೆ ಮಧ್ಯಾಹ್ನ ಹುರಿದಿಟ್ಟಿರ್ತಾ ಇದ್ರು, ಸಂಜೆ ಹೋಗಿ ತಿಂತಾ ಇದ್ವಿ. ತುಂಬ ಚೆನ್ನಾಗಿರೋದು, ಒಳ್ಳೊಳ್ಳೆ ಮೆಮೊರೀಸ್ ಇದೆ ಇದ್ರ ಜೊತೆ ನನಗೆ. ಸೊ ಯಾರೆಲ್ಲ ನೀವು ಟೇಸ್ಟ್ ಮಾಡಿದ್ದೀರಾ ಆಲ್ರೆಡಿ ಅವ್ರು ಕಮೆಂಟ್ ಮಾಡಿ. ಇನ್ನು ಇದು ಮಾಡೋದು ತುಂಬ ಈಸಿಯಾಗಿದೆ, ತೋರಿಸ್ತೀನಿ ಬನ್ನಿ. ಫಸ್ಟ್ ಈ ಗೋರಿಕಾಯಿನ ವಾಶ್ ಮಾಡ್ಕೊಬಿಡ್ಬೇಕು. ನಾನಿಲ್ಲಿ ಸುಮಾರಾಗಿ ಒಂದು ಅರ್ಧ kg ಅಷ್ಟು ಗೋರಿಕಾಯಿ ತಗೊಂಡಿದ್ದೀನಿ. ಈ ಥರ ನೀವು ಹಸಿ ಟೊಮೆಟೊ ಬರುತ್ತಲ್ಲ, ಅದರಲ್ಲಿ ತೊಂಡೆಕಾಯಿನಲ್ಲಿ ಹಾಗಲಕಾಯಿನಲ್ಲಿ ಕೂಡ ಮಾಡ್ಬೋದು, ರುಚಿಯಾಗಿರುತ್ತೆ. ನೀವು ಇದನ್ನು ಇಷ್ಟೇ ಕ್ವಾಂಟಿಟಿಯಲ್ಲಿ ಮಾಡಬೇಕಂತೇನಿಲ್ಲ, ಜಾಸ್ತಿ ಕೂಡ ಮಾಡಿಬಿಟ್ಟು ಸ್ಟೋರ್ ಮಾಡಿಡ್ಬೋದು. ಗೋರಿಕಾಯಿ ತೊಳೆದಾದ್ಮೇಲೆ ಈ ಭಾಗವನ್ನು ಕಟ್ ಮಾಡಬೇಕು. ಈ ಥರ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ತೆಗೆದು ಬಿಡಬೇಕು. ಜೊತೆಗೆ ಗೋರಿಕಾಯಿಗೆ ಮಜ್ಜಿಗೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ತೊಟ್ಟೆಲ್ಲ ಬಿಡಿಸಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಒಂದು ಪಾತ್ರೆನ ತಗೋಬೇಕು. ಅದಕ್ಕೆ ನಾನಿಲ್ಲಿ 1.5 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಹಾಗೆ ಒಂದು 100 ಗ್ರಾಮ್ನಷ್ಟು ಉಪ್ಪು ಆಲ್ರೆಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಹಾಕ್ಕೊಳ್ಳೋಣ. ಸೊ ಉಪ್ಪು ತೋರಿಸೋದನ್ನು ಮರ್ತೋಗ್ಬಿಟ್ಟೆ, ಇದಕ್ಕೇನೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಇಂಥ ಮಿಕ್ಸ್ ಮಾಡೋದಿತ್ತು ಅಂದರೆ ಬಂದುಬಿಡ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಸಿನಿಮಾಗೋಸ್ಕರನೇ ಮಾಡ್ತಾ ಇರೋದು. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಅವಳು ಹಂಗಂತೇಳಿ ಅದು ಮಜ್ಜಿಗೆ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ಕೋಬೇಡಿ, ಅದು ಕೂಡ ತೆಳ್ಳಗಿರುತ್ತಲ್ಲ ಅಂಥದ್ದು ತುಂಬ ಇಷ್ಟಪಟ್ಟು ತಿಂತಾಳೆ. ಬಟ್ ಆದರೂ ಅದು ಸ್ವಲ್ಪ ಖಾರನೇ ಇರುತ್ತೆ, ಮಕ್ಳಿಗೆ ಕೊಡೋದು ಭಯ ಆಗುತ್ತೆ ಅಂತ ಹೇಳಿ ಇದು ಮಾಡಿರ್ತೀನಿ. ಅಲ್ಲ ಚಿನ್ನೆ? ಏನು ಹೂ ಬೇರೆ ಮುಟ್ಕೊಂಡ್ಬಿಟ್ಟಿದೆಯಾ? ಇಲ್ಲ, ನಮ್ಮ ಫ್ರೆಂಡ್ ಹಾಕಿರೋದು. ನಿಮ್ಮ ಫ್ರೆಂಡ್ ಹಾಕಿರೋದಾ? ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಗಟ್ಟಿ ಇದೆ. ಒಂದು ಅರ್ಧ ಲೋಟದಷ್ಟು ನೀವು ನೀರು ಹಾಕ್ಕೋಬೋದು. ಮಜ್ಜಿಗೆ ಥರ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸಾಕ್ಬಿಡಿ. ಈಗ ಈ ಗೋರಿಕಾಯಿನ ಈ ಮಜ್ಜಿಗೆಯಲ್ಲಿ ಹಾಕ್ಕೋಬೇಕು. ನಿಮ್ಗೊಂದು ವೇಳೆ ಜೀರಿಗೆ ಫ್ಲೇವರ್ ಬೇಕು ಅಂದರೆ ಇದಕ್ಕೆ 1-2 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮೇಲೆ ಕೆಳಗೆ ಮಾಡ್ಕೋಬೇಕು. ಇದಕ್ಕೆ ಇನ್ನೇನು ಹಾಕೋದು ಬೇಡ, ಬರೀ ಮಜ್ಜಿಗೆ ಉಪ್ಪು ಅಷ್ಟು ಹಾಕಿದ್ರೆ ಸಾಕು. ಇದನ್ನು 3 ದಿವಸ ಹೀಗೆ ಮಜ್ಜಿಗೆಯಲ್ಲಿ ನೆನೆಲಿಕ್ಕೆ ಬಿಡಬೇಕು. ಬೆಳಗ್ಗೆ ಒಂದ್ಸಲ ಮತ್ತು ಸಂಜೆ ಒಂದ್ಸಲ ಈ ಥರ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಮಾತ್ರ ಮರಿಬಾರ್ದು. ಆವಾಗ ಈ ಮಜ್ಜಿಗೆ ಮತ್ತು ಉಪ್ಪು ಇದೆ ಅಲ್ವಾ, ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯತ್ತೆ. ಮೆಣಸಿನ್ಕಾಯಿನ ಏನು ಮಾಡ್ತೀವಿ ಗೊತ್ತಾ, ಒಂದು ದಿವಸ ಪೂರ್ತಿ ನೆನೆಸ್ಬಿಟ್ಟು ಮಜ್ಜಿಗೆಯಲ್ಲಿ, ಮಾರನೇ ದಿವಸ ಬೆಳಗ್ಗೆನೆ ಒಣಗಕ್ಕೆ ಹಾಕಿ ಅದು ಒಣಗಿದ್ಮೇಲೆ ತೊಗೊಂಡು ಬಂದು ಮತ್ತೆ ಮಜ್ಜಿಗೆ ಹಾಕ್ತೀವಲ್ವಾ. ಆದರೆ ಇದನ್ನ ಆ ರೀತಿಯಾಗಿ ಮಾಡಬಾರ್ದು. ಇದನ್ನ 3 ದಿವಸ ಹೀಗೆ ಮಜ್ಜಿಗೆಯಲ್ಲಿ ನೆನೆಸಿಟ್ಬಿಟ್ಟು 3 ದಿವಸ ಆದಮೇಲೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಅದನ್ನ ಮತ್ತೆ ತಂದು ಮಜ್ಜಿಗೆಗೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ದಿನಾಲೂ ಒಣಗಿಸ್ಕೋಬೇಕು. ಈ ರೀತಿ 2ರಿಂದ 3 ದಿವಸದಲ್ಲಿ ಚೆನ್ನಾಗಿ ಕಂಪ್ಲೀಟ್ ಆಗಿ ಒಣಗಿಬಿಡುತ್ತೆ. ಉಳಿದಿದ್ದ ಮಜ್ಜಿಗೆನ ಅದನ್ನು ಯೂಸ್ ಮಾಡ್ಕೋಬಾರ್ದು, ಬಿಸಾಕ್ಬಿಡ್ಬೇಕು. ನೋಡಿ, ಈಗ 3 ದಿವಸ ಆಗಿದೆ. ಮಜ್ಜಿಗೆ ಕ್ವಾಂಟಿಟಿ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೊಳ್ಳೋಣ. ಈ ಸಂಡಿಗೆ ಮಜ್ಜಿಗೆ ಮೆಣಸಿನಕಾಯಿ ಒಣಗಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ಶೀಟ್ನ ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಫ್ರೆಂಡ್ಸ್, ಗೋರಿಕಾಯಿ ಎಲ್ಲ ಒಣಗಿದ್ಮೇಲೆ ಈ ರೀತಿಯಾಗಿರುತ್ತೆ ನೋಡಿ.
ಸೊ ಇದು ಚೆನ್ನಾಗಿ ಈ ಥರ ಕ್ರಿಸ್ಪಾಗಿರಬೇಕು ನೋಡಿ. ಈ ಥರ ಮುರಿದ ತಕ್ಷಣ ಮುರಿದು ಬಿಡಬೇಕು. ಸೊ ಈಗ ರೆಡಿ ಆಗಿದೆ, ಎಣ್ಣೆಯಲ್ಲಿ ಕರಿಯೋಣ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆನ ತೀರಾ ಬಿಸಿ ಮಾಡ್ಕೋಬಾರ್ದು, ಸ್ವಲ್ಪ ಬಿಸಿ ಆಗದೆ ಕರೆದು ಬಿಡಬೇಕು. ನೋಡಿ, ಎರಡೂ ಕಡೆನೂ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರಿದ್ಬಿಟ್ಟು ಆಮೇಲೆ ಎಣ್ಣೆಯಿಂದ ತೆಗಿಬೇಕು. ತುಂಬ ಹೊತ್ತು ಎಣ್ಣೆಯಲ್ಲಿ ಹಾಗೆ ಬಿಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ, ಬೇಗನೆ ತೆಗೆದುಬಿಡಬೇಕು. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಟೇಸ್ಟ್ ಮಾಡೋಣ ಈಗ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ, ಚೆನ್ನಾಗಿದೆ ಚಿನ್ನಮ್ಮ. ಚೆನ್ನಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಸಿಕ್ಕಾಪಟ್ಟೆ ತಿಂತಾಯಿದ್ವಿ ಇದನ್ನು. ನೋಡಿ ಚೆನ್ನಾಗಿದೆಯಾ? ನೀವು ಇದನ್ನು ಅನ್ನ ಸಾರು ಜೊತೆ, ಈಗ ನಮಗೇನೋ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಂಡ್ಬಿಡ್ತೀವಿ, ಆದರೆ ಮಕ್ಕಳಿಗೆ ಖಾರ ಕೊಡೋಕ್ಕಾಗಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಥರ ಗೋರಿಕಾಯಿಂದ ಮಾಡ್ಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಿಂಗೆ. ಸೊ ನೀವು ಇದನ್ನು ಆರಾಮಾಗಿ ಸ್ಟೋರ್ ಮಾಡಿ ಇಡ್ಬೋದು, 1 ವರ್ಷದವರೆಗೂ ಏನೂ ಆಗೋದಿಲ್ಲ. ಅದು ನೋಡಿ, ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಒಣಗಿದ ಮೇಲೆ ಈ ಥರ ಸಣ್ಣ ಆಗಿದೆ ಅಲ್ವಾ, ಎಣ್ಣೆಯಲ್ಲಿ ಕರೆದ್ಮೇಲೆ ಮತ್ತೆ ಈ ಥರ ಆಗುತ್ತೆ. ನೀವು ಇದೇ ಥರ ತೊಂಡೆಕಾಯಿ ಮತ್ತು ಹಸಿ ಟೊಮೆಟೊ ಬರುತ್ತಲ್ವ, ಅದರಿಂದ ಕೂಡ ಮಾಡ್ಬೋದು, ಹಾಗಲಕಾಯಿಂದ ಕೂಡ ಮಾಡ್ಬೋದು. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು. ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇದನ್ನು ಟೇಸ್ಟ್ ಮಾಡಿದ್ರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.